ಫ್ಯಾಟ್ ಲಾಸ್ ಮಾಡ್ತಾ ಇರೋರು ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸ್ ನಟ್ಸ್ ನ ಪ್ರೋಟೀನ್ ರಿಚ್ ಫುಡ್ ಅಂತ ಕನ್ಸಿಡರ್ ಮಾಡಬೇಡಿ. ಬಿಕಾಸ್ ಈ ನಟ್ಸ್ ಅಲ್ಲಿ ಬಾದಾಮಿ, ಗೋಡಂಬಿ, ವಾಲ್ನಟ್, ಪಿಸ್ತಾನಲ್ಲಿ ಕೇವಲ 15ರಿಂದ 21 ಗ್ರಾಮ್ 22 ಗ್ರಾಮ್ ಪ್ರೋಟೀನ್ ಬರುತ್ತೆ. 120 ರೂಪಾಯಿ 100 ಗ್ರಾಮ್ ಕೊಡ್ತಿದ್ದೀರಾ ಅಂತ ಅಂದ್ರೆ ತಿಂಗಳಿಗೆ ಹತ್ತತ್ರ 4,000 ಆಗೋಯ್ತು. 4,000ಕ್ಕೆ ವಿ ಪ್ರೋಟೀನ್ 2 kg ಬರುತ್ತೆ. ಪ್ರತಿದಿನ 50 ಗ್ರಾಮ್ ಪ್ರೋಟೀನ್ ಸಿಗುತ್ತೆ 20 ಗ್ರಾಮ್ ಜಾಗದಲ್ಲಿ. ಇನ್ನು ಫುಡ್ ಚಿಕನ್, ಮೊಟ್ಟೆ ಇದರಿಂದ ಕನ್ಸ್ಯೂಮ್ ಮಾಡ್ತೀರಾ ಅಂದ್ರೆ ಮಚ್ ಹೈಯರ್ ಪ್ರೋಟೀನ್ ಸಿಗುತ್ತೆ. ನಟ್ಸ್ ಇಂದ ಪ್ರೋಟೀನ್ ಬರೋದು ಕ್ವಾಲಿಟಿ ಪ್ರೋಟೀನ್ ಕೂಡ ಅಲ್ಲ, ಅದು ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ. ಇನ್ನ ಡ್ರೈ ಫ್ರೂಟ್ಸ್ ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಅದ್ರೊಳಗೆ ಪ್ರೋಟೀನ್ ಇರಲ್ಲ, 2ರಿಂದ 3 ಗ್ರಾಮ್ ಅಷ್ಟೇ ಬರೋದು 100 ಗ್ರಾಮ್ ಅಲ್ಲಿ. ನಾನು ನನ್ನ ಫಿಟ್ನೆಸ್ ಜರ್ನಿ ಶುರು ಮಾಡಿದಾಗ ನಾಲೆಡ್ಜ್ ಇಲ್ಲದೆ ಇರುವಾಗ ಈ ರೀತಿ ಡ್ರೈ ಫ್ರೂಟ್ಸು ನಟ್ಸು ತಿಂದು ದುಡ್ಡು ತುಂಬಾನೇ ಕಳ್ಕೊಂಡಿದ್ದೀನಿ. ನೀವು ಆ ಮಿಸ್ಟೇಕ್ ಮಾಡಕ್ ಹೋಗ್ಬಿಡಿ. ಇನ್ ಕೇಸ್ ನಿಮ್ಗೆ ಕೋಚಿಂಗ್ ಅಫೋರ್ಡ್ ಮಾಡಕ್ಕಾಗುತ್ತೆ ಅಂತ ಅಂದ್ರೆ ಕೋಚ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಪ್ರಾಪರ್ ಆಗಿ ಗೈಡ್ ಮಾಡ್ತಾರೆ. ಅನ್ನೆಸೆಸರಿ ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಬೇಗ ರಿಸಲ್ಟ್ಸ್ ತಗೊಳ್ಳಿ.